ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾನೂನಾತ್ಮಕವಾಗಿಯೂ ಮತ್ತು ಮನೆ ಮನೆಯಲ್ಲೂ ಈ ಅಭಿಯಾನವನ್ನು ಎಲ್ಲ ಒಂದು ಕಡೆ ಇನ್ನೂ ತೀವ್ರವಾಗಿ ತೊಗೊಳ್ಬೇಕು. ಈ ತೀವ್ರತೆ ಸಾಳ್ತಿಲ್ಲ. ನಮ್ಮಲ್ಲಿ ತೀವ್ರತೆ ಏನಾಗಿದೆ, ಈ ತೀವ್ರತೆಯನ್ನು ಹೆಚ್ಚಿಸ್ಕೋಬೇಕು. ಅದನ್ನು ಹೆಚ್ಚಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿ ಎಲ್ಲ ರೀತಿಯಾದಂಥ ಜನಜಾಗೃತಿಯನ್ನು ಮೂಡಿಸುವಂಥದ್ದಾಗಬೇಕು. ಅದ್ರ ಜೊತೆಯಲ್ಲೇ ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡುವಂಥದ್ದಾಗಬೇಕು. ಬಲವಾದ ಈ ಹೋರಾಟ ಆಗಿ ಸರ್ಕಾರವನ್ನು ಮಣಿಸುವಂಥ ಕೆಲಸ ಆಗಬೇಕು ಮತ್ತು ಬೆಂಗಳೂರನ್ನ ಒಂದಾಗಿಡುವಂಥ ಒಂದೇ ಕಾರ್ಪೊರೇಷನ್ ಇರೋ ರೀತಿಯಲ್ಲಿ ನಾವು ಮಾಡುವಂಥದ್ದು ನಮ್ಮ ಸಂಕಲ್ಪವಾಗಿದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಖಂಡಿತ ಆಕ್ಷೇಪಣೆಯನ್ನು ಈಗಾಗಲೇ ನಾವು ರಾಜ್ಯಪಾಲರಿಗೂ ಆಕ್ಷೇಪಣೆಯನ್ನು ಕೊಟ್ಟಿದ್ದು, ಬಿಲ್ಲನ್ನು ಏನು ಒಪ್ಪಿಗೆಯನ್ನು ಕೊಡದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ. ಇವತ್ತು ಅದನ್ನೇ ಮುಂದುವರೆದ ಭಾಗವಾಗಿ ನಾವು ಸರ್ಕಾರದಲ್ಲೂ ಭಾಳ ಸ್ಪಷ್ಟವಾಗಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅನ್ನೋಂಥದ್ದನ್ನ ಭಾಳ ಸ್ಪಷ್ಟವಾಗಿ ಇನ್ನೂ ಸೆಮಿನಾರ್ಸು ವರ್ಕ್ಶಾಪ್ಸ್ಗಳು, ಇವತ್ತು ಸೆಮಿನಾರ್ಸು ವರ್ಕ್ಶಾಪ್ಗಳು ಖಂಡಿತ ವರ್ಕ್ಶಾಪ್ಸ್ಗಳನ್ನ ಸೆಮಿನಾರ್ನ ಮುಕ್ತವಾಗಿ ಸರ್ಕಾರನ ಬರಲಿ, ಯಾರು ಬೇಕಾದ್ರೆ ಇವ್ರ ಪ್ರತಿನಿಧಿಗಳು ಬರಲಿ, ಚರ್ಚೆ ಮಾಡಲಿ, ವ್ಯಕ್ತಪಡಿಸಲಿ, ನಾವು ಚರ್ಚೆ ಮಾಡೋಣ. ಸಿವಿಲ್ ಸೊಸೈಟಿ ಇನ್ನೊಂದು ಮತ್ತೊಂದು ಪ್ರಬುದ್ಧ ನಾಯಕರು ಎಲ್ಲರನ್ನೂ ಒಳಗೊಂಡಂತೆ ಮಾಡೋಣ. ಈ ದಿಕ್ಕಿನಲ್ಲಿ ಚರ್ಚೆ ಮತ್ತು ಪಾರದರ್ಶಕವಾಗಿ, ಯಾಕೆಂದರೆ ಇದು ಯಾವುದೋ ರಾಜಕೀಯ ದುರುದ್ದೇಶದಿಂದ ಅಲ್ಲ, ಬೆಂಗಳೂರಿಗೆ ಒಳ್ಳೇದು ಮಾಡಿದ್ರೆ, ಬೆಂಗಳೂರು ಚೆನ್ನಾಗಿದ್ದರೆ ಇಡೀ ಕರ್ನಾಟಕ ಚೆನ್ನಾಗಿರ್ತದೆ, ಕರ್ನಾಟಕ ಚೆನ್ನಾಗಿದ್ದರೆ ಭಾರತ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಇಡೀ ವಿಶ್ವದ ಜೊತೆಯಲ್ಲಿ ಸ್ಪರ್ಧೆ ಮಾಡ್ತಿರೋಂಥ ಈ ಸಂದರ್ಭದಲ್ಲಿ ನಾವು ನಗರವನ್ನು ಕಾಪಾಡ್ಕೊಳ್ಳಿಕ್ಕೆ ಪ್ರಥಮ ಆದ್ಯತೆಯನ್ನು ಕೊಡಬೇಕು ಅನ್ನೋದು ನನ್ನ ಸವಿನಯವಾಗಿರುವಂಥ ಒಂದು ಪ್ರಾರ್ಥನೆ. ಸರ್, ನನ್ನ CM ಅವರು ಬಹಿರಂಗ ವೇದಿಕೆ ಮೇಲೆ ಸವಾಲು ಹಾಕಿದ್ದಾರೆ. BJP JDS ಅವರು ಆರೋಪ ಮಾಡ್ತಾರೆ ಏನು ಸಾಧನೆ ಆಗಿಲ್ಲ ಅಂತ. ಒಂದೇ ವೇದಿಕೆಗೆ ಬರಲಿ, ಚರ್ಚೆ ಮಾಡೋಣ. ಏನು ಸದನದಲ್ಲೇ ಇದೆಯಲ್ಲ, ಸದನದಲ್ಲೇ ಉತ್ತರ ಕೂಡ ಅಲ್ಲ, ಸದನದಲ್ಲೇ ಏನೂ ಇಲ್ಲ, ಸದನದಲ್ಲೇ ಉತ್ತರ ಕೊಡೋಕ್ಕಾಗ್ದೇನೆ ಸದನಕ್ಕಿಂತ ಇನ್ನು ಪವಿತ್ರವಾಗಿರೋ ಇನ್ಯಾವ ವೇದಿಕೆ ಬೇಕಂತೆ? ಸದನದಲ್ಲೇ ಮಾತಾಡ್ಬೇಕು ತಾನೆ. ಒಂದು ಬಾಣ್ತಿಯರ ಸಾವಿಗೆ ಏನಾದ್ರು ಉತ್ತರ ಇದೆಯಾ? ಶಿಕ್ಷಣದ ವಿಚಾರದಲ್ಲಿ ಉತ್ತರ ಇದೆಯಾ? ಗುಣಮಟ್ಟದ ಶಿಕ್ಷಣದ ವಿಚಾರದಲ್ಲಿ ಉತ್ತರ ಇದೆಯಾ? ಅಥವಾ ಒಂದು ಕುಡಿಯೋ ನೀರಿನ ಯೋಜನೆ ಅಥವಾ ಬಡವರಿಗೆ ಮನೆ ಕಟ್ಟೋ ವಿಚಾರದಲ್ಲಿ ಏನಾರು ಇದೆಯಾ? ಒಂದು ಸಾರಿಗೆ ವ್ಯವಸ್ಥೆ ಬೆಂಗಳೂರಿಗೆ ಒಂದು ಕಸ ವಿಲೇವಾರಿಯಲ್ಲಿ ವಿಚಾರದಲ್ಲಿ ಏನಾದ್ರು ಒಂದು ಇದೆಯಾ? ಬಡವರಿಗೆ ಮನೆ ಕಟ್ಟೋ ವಿಚಾರದಲ್ಲಿ ಒಂದು ಮನೆ ಕಟ್ಟ ನಿಮಗೆ ಶಕ್ತಿ ಏನು ಸರ್ಕಾರ ಕೊಟ್ಟಿದ್ರು ನೀವು ಮಾಡಿದ್ದೀರಾ? ಇವತ್ತು ಸಮಾನತೆ ಕಾಣೋದಿಲ್ಲ ಶಿಕ್ಷಣದಿಂದ. ಇವತ್ತು ಆರೋಗ್ಯ ಸೇವೆನ ಕೊಡ್ಲಿಕ್ಕೆ ಆಗ್ತಿದ್ಯಾ? ಇವತ್ತು ಆರೋಗ್ಯ ಔಷಧಿ ಕೊಂಡ್ಕೊಳ್ಳೋಕೆ ದುಡ್ಡು ಕೊಡ್ತಾ ಇದ್ದೀರಾ? ಬರೀ ಡೋಂಗಿ ಜನೌಷಧಿ ಮುಚ್ಚಕ್ಕೆ ನೀವು ಹಾಕುವ ಆಸಕ್ತಿಯನ್ನು ಜನರಿಗೆ ಸರ್ಕಾರದಿಂದ ಔಷಧಿ ಒದಗಿಸುವಂಥ ಕೆಲಸಗಳನ್ನು ಮಾಡಿ, ಸುಮ್ಮನೆ ಡೋಂಗಿ ಹೇಳಿಕೆ ಕೊಡೋಕ್ಕೇನಂದರೆ ಭ್ರಷ್ಟಾಚಾರ ತುಂಬಿ ತುಳ್ತಿದೆ. ಏನು ಆತ್ಮಹತ್ಯೆ ಯಾವ ಥರ ಇತಿಹಾಸದಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದನ್ನ ಕಂಡಿದ್ದೀರಾ? ಬಂಡತನಕ್ಕೆ ಉದಾಹರಣೆನೇ ಈ ಕಾಂಗ್ರೆಸ್ ಸರ್ಕಾರ. ಏನಾರು ಬಂಡತನ ಅಂತ ಏನಾರ ಮೂರು ಏನು ಯೋಚನೆ ಇಲ್ದೇ, ಯಾವುದನ್ನು ಆಲೋಚನೆ ಇಲ್ದೇ ಸುಮ್ಮನೆ ಬಾಯಿಗೆ ಬಂದಿಂದ ಕಾನ್ಫಿಡೆಂಟಾಗಿ ಸುಳ್ಳು ಹೇಳಬೇಕು ಅಂತ ಹೇಳ್ತಾರಲ್ಲ, ಕಾನ್ಫಿಡೆಂಟಾಗಿ ಸುಳ್ಳು ಹೇಳಬೇಕು ಅಂದರೆ ಈ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದನೇ ಕಲಿಬೇಕು, ಅವ್ರ ಉಪಮುಖ್ಯಮಂತ್ರಿಯಿಂದ ಕಲಿಬೇಕು. ಅದ್ರ ಜೊತೆಗೆ ಇನ್ನು ಬೇರೆ ಬೇರೆ ಸಚಿವರು ಇದ್ದಾರೆ, ಅವ್ರ ಹೆಸರುಗಳು ಹೇಳೋಕ್ಕೂ ಅಲ್ಲ, ಎಲ್ಲರೂ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ಗಳು.